ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರಾಲಾಂಪಾಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಟುಂಬ ಸಮೇತ ಬೆಳಗ್ಗೆ ಪ್ರಶಾಂತವಾದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಅದುವೇ ನಾಡಪ್ರಭು ಕೆಂಪೇಗೌಡ ಉದ್ಯಾನವನ ಮಲ್ಲಸಂದ್ರ. ಇದನ್ನ ಮಲ್ಲಸಂದ್ರ ಫೋರ್ಟ್, ನಾಡಪ್ರಭು ಮಲ್ಲಸಂದ್ರ ಫೋರ್ಟ್ ಪಾರ್ಕ್ ಅಂತಲೂ ಕರೀತಾರೆ. ಮೇನ್ ಗೇಟ್ ಲಾಕ್ ಆಗಿರೋದ್ರಿಂದ ನಾವು ಮತ್ತೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಈ ಸ್ಥಳೀಯರಿಗೆ ಮಾತ್ರ ತುಂಬ ಅರಿವಿದೆ, ಬಟ್ ಬೇರೆ ಕಡೆ ಇರೋರಿಗೆ ಇದ್ರ ಬಗ್ಗೆ ಸುಳಿವು ಕೂಡ ಇಲ್ಲ. ಅದಕ್ಕೋಸ್ಕರ ಈ ಪ್ಲೇಸ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವು ನೋಡ್ತಾ ಇರ್ಬೋದು, ಏನಿದು ಫೋರ್ಟ್ ಪಾರ್ಕ್ ಅಂತ ಹೇಳಿ, ಇದು ಪಾರ್ಕ್ ಥರನೇ ಇದೆ, ಫೋರ್ಟ್ ಎಲ್ಲಿದೆ ಅಂತ. ಇದಕ್ಕೆ ಉತ್ತರ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ನಂತರ ಸಿಗತ್ತೆ. ಆಮೇಲೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದು ಫೋರ್ಟಲ್ಲಿರೋ ಪಾರ್ಕಾ ಇಲ್ಲ ಪಾರ್ಕಲ್ಲಿರೋ ಫೋರ್ಟಾ ಅಂತ. ನೀವೇನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಗ್ರೀನ್ ಲೈನಿಂದ 950 ಮೀಟರ್ ಆಗುತ್ತೆ ಈ ಲೊಕೇಶನ್ಗೆ. ಮತ್ತೊಂದು ಮಾರ್ಗ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಿಂದ ಈ ಸ್ಥಳಕ್ಕೆ 1 ಕಿಲೋಮೀಟರ್ 300 ಮೀಟರ್ ಆಗುತ್ತೆ. ಮೇನ್ ಗೇಟ್ ಇಂದ ಬಂದಿಲ್ಲ ಅಂದ್ರೆ ನಾವು ಈ ರೀತಿ ಸರ್ಕಸ್ ಮಾಡಿ ಹತ್ಬೇಕಾಗುತ್ತೆ ಕೋಟೆ ಒಳಗಡೆ ಹೋಗ್ಲಿಕ್ಕೆ. ನೀವೇನಾದ್ರೂ ಬಂದ್ರೆ ಹುಷಾರಾಗಿ ಹತ್ತಿ. ಇದಕ್ಕೆ ನಿರ್ದಿಷ್ಟ ಸಮಯ ಕೂಡ ಇದೆ, ಯಾವಾಗೆಲ್ಲ ಓಪನ್ ಇರುತ್ತೆ ಅಂತ. ಬೆಳಗಿನ ಜಾವ 6 ಗಂಟೆಯಿಂದ 9:30ವರೆಗೂ ಓಪನ್ ಆಗಿರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ 6:30ವರೆಗೂ ಓಪನ್ ಇರುತ್ತೆ. ಅದಾದಮೇಲೆ ಯಾವುದೇ ಪ್ರವೇಶ ಇರಲ್ಲ. ಸೊ ಪ್ಲ್ಯಾನ್ ಮಾಡಿ ಆ ಟೈಮಿಂಗ್ಸ್ನೆಲ್ಲ ನೋಡ್ಕೊಂಡು ಬನ್ನಿ ಏನಾದರೂ ಬರೋ ಹಾಗಿದ್ರೆ. ಮಾರ್ನಿಂಗ್ ಟೈಮಲ್ಲಿ ಯೋಗ ಮಾಡೋಕೆ, ಧ್ಯಾನ ಮಾಡೋಕೆ, ಫಿಸಿಕಲ್ ಎಕ್ಸಸೈಸ್ ಮಾಡಲಿಕ್ಕೆ, ರನ್ನಿಂಗ್, ಸ್ಕಿಪ್ಪಿಂಗ್, ಯಾವುದೇ ರೀತಿ ದೈಹಿಕ ಹಾಗೂ ಮಾನಸಿಕ ವ್ಯಾಯಾಮ ಮಾಡೋಕ್ಕೆ ಅತಿ ಸೂಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ಇಟ್ಸ್ ಹೈಲಿ ರೆಕಮೆಂಡೆಡ್. ಈ ಸ್ಥಳ ನೋಡ್ತಾ ಇದ್ರೆ ಇದಕ್ಕೆ ತುಂಬ ಐತಿಹಾಸಿಕ ಮಹತ್ವ ಇದೆ ಅಂತ ಗೊತ್ತಾಗ್ತಾ ಇದೆ, ಆದರೆ ಲಿಖಿತ ದಾಖಲೆ ಜಾಸ್ತಿ ಕಂಡು ಬಂದಿಲ್ಲ. ಇದು ತುಂಬ ಪೂರ್ವದ ಕಾಲಘಟ್ಟದಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬ್ತಾರೆ. ಇದರ ನಿಖರ ಉದ್ಭವ ದಿನಾಂಕಗಳೂ ಕೂಡ ದಾಖಲೆ ಆಗಿಲ್ಲ. ಬೆಂಗಳೂರಲ್ಲಿ ನಿರ್ಮಿಸಿರೋ ಹಲವಾರು ಚಿಕ್ಕ ಚಿಕ್ಕ ಕೋಟೆಗಳಿಗೆ ಇದು ಸಮಾನವಾಗಿದೆ. ಈ ಕೋಟೆನ ಸ್ಥಳೀಯ ನಾಯಕರು ಅಥವಾ ಆಡಳಿತಗಾರರು ಆಗಿನ ಕಾಲದಲ್ಲಿ ರಕ್ಷಣಾ ಮತ್ತು ಆಡಳಿತದ ಉದ್ದೇಶಕ್ಕೆ ಏನಾದರೂ ನಿರ್ಮಿಸಿದಾರಾ ಅಂತ ಊಹಿಸಲಾಗಿದೆ. ಇಲ್ಲಿ ನೀವು ಯಾವುದೇ ದಿಕ್ಕಲ್ಲಿ ನೋಡಿದ್ರೂ ಕೋಟೆ ಅಥವಾ ಹಸಿರು ಗಿಡ ಮರನೇ ಕಾಣುತ್ತೆ. ಇಲ್ಲಿ ತುಂಬ ರೆಸ್ಟ್ರಿಕ್ಷನ್ ಪ್ಲೇಸಸ್ ಕೂಡ ಇದೆ. ನೋಡಿ, ಇಲ್ಲಿ ಬ್ರಿಡ್ಜ್ ಥರ ಕಟ್ಟಿದ್ದಾರೆ, ಬಟ್ ಹೋಗೋ ಮಾರ್ಗನ ಬಂದ್ ಮಾಡಿದ್ದಾರೆ. ಮೇ ಬಿ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕೋ ಏನೋ ಗೊತ್ತಿಲ್ಲ, ಆದರೆ ಈ ಪ್ಲೇಸಸ್ ರೆಸ್ಟ್ರಿಕ್ಷನ್ ಇದೆ. ಇಲ್ಲಿ ಲೇಕ್ ಥರನೂ ಇದೆ, ತುಂಬ ಪಾಚಿ ಬೆಳ್ಕೊಂಡ್ಬಿಟ್ಟಿದೆ. ನೋಡಿ, ಗ್ರೀನ್ ಕಲರ್ ಇರೋದೆಲ್ಲ ಪಾಚಿ, ಬಟ್ ಅದು ಲೇಕ್ ಅನ್ನೋದಕ್ಕಿಂತ ಪಾಂಡ್ ಅಂತಲೇ ಹೇಳ್ಬೋದು. ಓವರ್ ವ್ಯೂ ಆಫ್ ಬ್ರಿಡ್ಜ್ ಈ ರೀತಿ ಕಾಣುತ್ತೆ. 2 ಮಾರ್ಗನ ಇದು ಕನೆಕ್ಟ್ ಮಾಡ್ತಾ ಇದೆ, ಬಟ್ ಏನಕ್ಕೆ ಕ್ಲೋಸ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಬೇಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಇದೊಂದೇ ಅಲ್ಲ, ತುಂಬ ಪ್ಲೇಸಸ್ ಇಲ್ಲೇನೇ ಬಂದ್ ಮಾಡಿದ್ದಾರೆ. ಗೇಟು, ಮೇ ಬಿ ಸುರಂಗ ಎಲ್ಲ ಇತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಕಾಣ್ತಿದೆ. ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರಿ, ಈ ಥರ ಹಳ್ಳ ಕೊಳ್ಳ ಇರುತ್ತೆ, ತುಂಬ ಜಾಗರೂಕರಾಗಿರಿ. ಬಸವಣ್ಣ ಎಲ್ಲರಿಗೂ ಗೊತ್ತು. ಇವರ ಇತಿಹಾಸ ತುಂಬ ಜನಕ್ಕೆ ಗೊತ್ತಿರಲ್ಲ. ಇವರು 12ನೇ ಶತಮಾನದಲ್ಲೇ ಕಾಲಚೂರಿ ರಾಜವಂಶದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅದಲ್ಲದೆ ನಾವು ಇವಾಗ ಏನು ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂತ ಎಲ್ಲ ನೋಡ್ತೀವಿ, ಅದರ ಪರಿಕಲ್ಪನೆ ಅವ್ರಿಗೆ 12ನೇ ಶತಮಾನದಲ್ಲೇ ಇತ್ತು. 12ನೇ ಶತಮಾನದಲ್ಲೇ ಅಭಿನವ ಮಂಟಪನ ಇವರೇ ಶುರು ಮಾಡಿದ್ರು. ಆಗಿನ ಪ್ರಮುಖ ದೊರೆ ಬಿಜ್ಜಳ ಆಗಿದ್ರು. ಅಲ್ಲದೆ ಪ್ರಭುದೇವ ಅನ್ನೋ ಯೋಗಿ ಆಗಿನ ಕಾಲದ ಪ್ರೆಸಿಡೆಂಟ್, ಅಂದರೆ ರಾಷ್ಟ್ರಪತಿ ಅಂತಲೇ ಹೇಳ್ಬೋದು, ಆಗಿದ್ರು. ಇವರು ಮಿನಿಸ್ಟರ್ ಅಲ್ಲದೆ ಗ್ರೇಟ್ ಫಿಲಾಸಫರ್, ಸೋಷಿಯಲ್ ರಿಫಾರ್ಮರ್ ಮತ್ತು ಕವಿ ಕೂಡ. ನಮ್ಮ ಪ್ರೀವಿಯಸ್ ವಿಡಿಯೋ ಲಾಲ್ಬಾಗ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವರ್ಷದ ಥೀಮ್ ಬಸವಣ್ಣನವ್ರ ಮೇಲೆ ಫ್ಲವರ್ ಶೋ ಮಾಡಿದ್ರು. ಈ ಸ್ಥಳ ಫೋಟೋಗ್ರಫಿಗಂತೂ ತುಂಬಾ ಚೆನ್ನಾಗಿದೆ. ನೀವು ಈವ್ನಿಂಗ್ ಟೈಮ್ ಬಂದ್ರೆ ಸನ್ಸೆಟ್ ವ್ಯೂ ಅಂತೂ ಸೂಪರ್ಬ್ ಆಗಿರುತ್ತೆ. ನೋಡಿ, ಇಲ್ಲಿ ಬೀದಿ ಸಿಂಹ ಕೂಡ ಇದೆ. ಬೀದಿಲೆಲ್ಲ ಸಿಂಹ ತರ ಗರ್ಜನೆ ಮಾಡೋದು ನಾಯಿನೇ ಅಲ್ವಾ, ಅದಕ್ಕೆ ಬೀದಿ ಸಿಂಹ ಅಂತ ಕರೀತಾರೆ. ಮುಂಜಾನೆಯ ತಂಪಾದ ವಾತಾವರಣ ತುಂಬ ಚೆನ್ನಾಗಿತ್ತು. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಸ್ಥಳ ಅಂತೂ ಎಲ್ಲ ಜೀವಿಗಳನ್ನ ಆಕರ್ಷಿಸುತ್ತೆ. ಈ ಸ್ಥಳ ನೋಡ್ತಾ ಇದ್ರೇನೆ ನಿಮ್ಗೆ ಅನಿಸ್ಬೋದು ಇಲ್ಲಿ ಎಷ್ಟು ಬಂಡೆಗಳಿದ್ವಪ್ಪ ಅಂತ. ಇದಂತೂ ಇತಿಹಾಸಕಾರರಿಗೆ ಅವಶೇಷನ ಹುಡ್ಕೋಕೆ ಪ್ರಶಸ್ತವಾದ ಸ್ಥಳ. ಇದರ ಬಗ್ಗೆ ಜಾಸ್ತಿ ಕುರುಹು ಇಲ್ಲ ಅಷ್ಟೇ.
ಸ್ಥಳೀಯರು ಅವ್ರ ಪೆಟ್ಸ್ಗಳನ್ನ ಕೂಡ ಇಲ್ಲಿ ವಾಕಿಂಗ್ ಕರ್ಕೊಂಡ್ಬರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ಶಿವಕುಮಾರ ಸ್ವಾಮೀಜಿ ಯೋಗ ಮತ್ತು ಧ್ಯಾನ ಮಂದಿರ ಕೂಡ ಇದೆ. ಈ ಧ್ಯಾನ ಮಂದಿರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಬಂದು ಇಲ್ಲಿ ಧ್ಯಾನ ಯೋಗ ಮಾಡ್ತಾರೆ. ನೋಡ್ತಾ ಇರ್ಬೋದು ದೀಪಾರಾಧನೆ ಮಾಡಿದ್ರು ಈಗ. ಇದರ ಮುಂದೆ ಕೆಂಪೇಗೌಡ ಪ್ರತಿಮೆ ಇದೆ. ಇನ್ನೊಂದು ಪ್ರತಿಮೆಗೆ ಬೇರೆ ಹಾಕಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಧ್ಯಾನ ಮಂದಿರದ ಎಡಬಲದಲ್ಲೇ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಒಳ ಕ್ರೀಡಾಂಗಣ ಕೂಡ ಇದೆ. ಮಲ್ಲಸಂದ್ರದ ಈ ಸ್ಥಳ ನಮ್ಮ ಪೂರ್ವಕಾಲದಲ್ಲಿ ಬಂಡೆಗಳ ಪ್ರದೇಶ ಆಗಿತ್ತೋ ಏನೋ, ಎಲ್ಲಾ ಕಡೆನೂ ಬಂಡೆನೇ ಇದೆ. ಈ ಬಂಡೆಗಳಿಗೆ ವಿಶೇಷವಾದ ಮಹತ್ವ ಕೂಡ ಇದೆ. ನಮ್ಮ ತಂದೆಯವರು ಹೇಳೋ ಪ್ರಕಾರ ಈ ಬಂಡೆಯ ವಿಶೇಷತೆ ಏನಂದ್ರೆ, ವಿಧಾನಸೌಧ ಕಟ್ಟಬೇಕಾದ್ರೆ ಇಲ್ಲಿಂದನೇ ಬಂಡೆ ಕಲ್ನ ರವಾನೆ ಮಾಡ್ತಾ ಇದ್ರಂತ. ಈ ಬಂಡೆ ಕಲ್ಲಿಂದನೇ ವಿಧಾನಸೌಧ ಕಟ್ಟಿರೋದು ಅಂತ ಹೇಳ್ತಾರೆ. ಬೆಳಗ್ಗೆ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಸ್ಕೇಟಿಂಗ್ ಕೂಡ ಆಡ್ತಾ ಇದ್ದಾರೆ. ಇದೆಲ್ಲ ಅವರ ಮೆಂಟರ್ ಕೋಚ್ ಗೈಡೆನ್ಸ್ ಅಲ್ಲಿ ಅವರು ಮಾಡ್ತಾ ಇರೋದು. ಸೊ ಟೋಟಲಿ ಸೇಫ್. ಫೋಟೋಗ್ರಫಿ ಬ್ಯಾಕ್ಗ್ರೌಂಡ್ ಅಂತೂ ನೀವು ಚಿತ್ರದುರ್ಗದ ಕೋಟೆಯಲ್ಲಿ ತೆಗ್ದಿರೋ ಥರನೇ ಬರುತ್ತೆ. ಅಲ್ಲಲ್ಲಿ ಈ ಥರ ಕಿಟಕಿ ಥರ ಗೇಟ್ಗಳು ಎಲ್ಲ ಇದೆ. ಇದರಲ್ಲಿ ನಾವು ಹೊರಗೆ ಅಪಾರ್ಟ್ಮೆಂಟ್ಸ್ ಸುತ್ತಮುತ್ತ ಬೆಂಗಳೂರು ಹೇಗಿದೆ ಅಂತ ನೋಡ್ಬೋದು. ನೀವೇನಾದರೂ ಕ್ರೀಡಾ ಆಸಕ್ತರಾಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಇಲ್ಲಿ ನೀವು ಹೊರಾಂಗಣ ಕ್ರೀಡೆ ಕೂಡ ಆಡ್ಬೋದು. ಲೈಕ್ ಫುಟ್ಬಾಲ್, ಕ್ರಿಕೆಟ್ ಎಕ್ಸೆಟ್ರಾ. ಮಲ್ಲಸಂದ್ರ ವಾರ್ಡ್ನಲ್ಲಿರುವ ಈ ಕೆಂಪೇಗೌಡ ಉದ್ಯಾನವನವನ್ನು ಇತ್ತೀಚೆಗೆ ಅಂದರೆ 2018 ಆದಮೇಲೆ BBMP ಕಡೆಯಿಂದ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿನೋವೇಷನ್ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಬಟ್ ಇನ್ನೂ ಪ್ರೋಗ್ರೆಸ್ ಆಗಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ನೋಡಿ, ಒಂದೊಂದು ಕಡೆ ಈ ಥರ ಗೋಡೆ ಡಿಸ್ಕಂಟಿನ್ಯೂ ಆಗಿದೆ. ಈ ಥರ ಹಳ್ಳ ಕೊಳ್ಳ ಎಲ್ಲ ಇದೆ. ಕೋಟೆಯ ಮಧ್ಯ ಭಾಗಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಲ್ಲಿ ರೀತಿ ಗೇಟ್ಗಳೆಲ್ಲ ಇದೆ ಅಂತ ಹೇಳಿದ್ನಲ್ಲ, ಇದು ಕೋಟೆಯ ಮಧ್ಯ ಭಾಗ. ಇಲ್ಲಿಂದ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಕಾಣ್ತಾ ಇದೆ. ಮುಂಜಾನೆ ವೇಳೆಯಲ್ಲಿ ನೀವು ನೋಡ್ತಾ ಇರ್ಬೋದು ಪಕ್ಷಿಗಳ ಗುಂಪು ಹೇಗೆ ಹೋಗ್ತಾ ಇದೆ ಅಂತ ಕಣ್ಣು ಸೆಳೀತಾ ಇತ್ತು. ಈ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಟಾಪ್ ವ್ಯೂ ಪಾಯಿಂಟ್ಸ್ಗಳು ಹೇಗಿದೆ ಈ ಪ್ಲೇಸಲ್ಲಿ ಅನ್ನೋದನ್ನು ನಾವು ನೋಡ್ಬೋದು. ತುಂಬ ವಿಶಾಲವಾಗಿದೆ ಜಾಗ ಮಾತ್ರ. ಬೆಳಿಗ್ಗೆ ಟೈಮ್ ಮತ್ತು ಸಂಜೆ ಟೈಮ್ ತುಂಬ ಪ್ರಶಾಂತವಾಗಿರುತ್ತೆ. ಮತ್ತು ಸನ್ಸೆಟ್ ನೋಡೋಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಮೆನ ಹತ್ರ ಹೋಗ್ಲಿಕ್ಕೆ ನಾವು ಸಣ್ಣ ಸಣ್ಣ ಬಂಡೆ ಕಲ್ಲನ್ನ ಹತ್ತಿನೂ ಕೂಡ ಹೋಗ್ಬೋದು. ನೋಡಿ ನಮ್ಮ ಅಪ್ಪ ಅಮ್ಮ ಹೇಗೆ ಹತ್ತಿ ಬರ್ತಾ ಇದ್ದಾರೆ ಅಂತ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನನ ಹೆಂಡತಿ ರಾಣಿ ಚೆನ್ನಮ್ಮ ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಅಡ್ಡವಾಗಿ ಹೋರಾಡಿದ ವೀರ ವನಿತೆ ರಾಣಿ ಚೆನ್ನಮ್ಮ. ಚೆನ್ನಮ್ಮನಿಂದ ಕಿತ್ತೂರು ಪ್ರಸಿದ್ಧ ಆಯಿತು. ನೈಸರ್ಗಿಕವಾಗಿ ಇರುವ ಬಂಡೆಗಳಲ್ಲಿ ಕೋಟೆನ ಹೇಗೆ ನಿರ್ಮಾಣ ಮಾಡಿದರೆ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಈ ಸ್ಥಳದ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಸಮೀಪ ಏನಾದರೂ ನೀವು ಇದ್ದರೆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಂತರ ಇದರ ಪಕ್ಕದಲ್ಲೇ ಇರುವ
ಯದುನಂದನ ಬಯಲು ರಂಗಮಂದಿರಕ್ಕೆ ಹೋಗಿದ್ದು. ಇಲ್ಲಿ ನೋಡೋವಂಥದ್ದೇನೂ ಇರಲಿಲ್ಲ, ಬಟ್ ಇಲ್ಲಿ ಒಂದು ಭಾಗದ ಫೋರ್ಟ್ ಓವರ್ವ್ಯೂ ಕಾಣಿಸ್ತಾ ಇತ್ತು ನಮಗೆ. ಚರಿತ್ರೆ ಗೊತ್ತಿಲ್ಲದವರು ಹೊಸ ಚರಿತ್ರೆ ನಿರ್ಮಿಸಲು ಸಾಧ್ಯವಿಲ್ಲ. ಮತ್ತೆ ನಿಮ್ಮ ಭೇಟಿ ಹೊಸ ವಿಡಿಯೋ ಹೊಸ ವಿಷಯದ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.